ಈಗ ಸ್ಟ್ಯಾಚು ಬಂದಿರೋದು ಯಾರು ಗೊತ್ತು ಸರ್? ಒಂದು ನಿಮಿಷ ಇರಿ. ಸ್ಟ್ಯಾಚು ಬಂದಿದೆ ಅಂತ ಯಾರು ಗೊತ್ತು? ಯಾರು ಹೇಳ್ಬೇಕು? ನಾವು ಹೇಳ್ಬೇಕು, DC ಹೇಳ್ಬೇಕು. ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ 5 ಪ್ರಕಾರ ಅನ್ಆಥರೈಸ್ಲಿ ಕಮ್ಯುನಿಕೇಟ್ ಮಾಡಬಾರದು. ಇಫ್ ಇಟ್ ಈಸ್ ಕಮ್ಯುನಿಕೇಟ್ ಆದರೆ ದಟ್ ವಿಲ್ ಬಿ ಅನ್ ಅಫೆನ್ಸ್ ಅಂಡ್ ಪೆನಲೈಸ್ ಅಂತ ಸರ್ಕಾರದ ಆಕ್ಟ್ ಇದೆ. ಒಬ್ಬ ಮೀಡಿಯಾ ಪರ್ಸನ್ಗೆ ಯಾರು ಅದನ್ನ ಕೊಟ್ಟಿದ್ದು, DC ಕೊಟ್ರ, ತಾವು ಕೊಟ್ರ? ಇವಾಗ ನೋಡಿ ಇದು ನೋಡಿ, ಇದೇ ಸ್ಟ್ಯಾಚ್ನ ಇದನ್ನೇ ಇಡ್ತೀರಾ? ಇದನ್ನೇ ಇಡ್ತೀರಾ ಅಲ್ಲಿ? ಹೌದೌದು. ಇದು ಅದಕ್ಕೆ ತಮ್ಮ ಅನುಮತಿ ಇದೆಯಾ? ಡೆಪ್ಟಿ ಕಮಿಷನರ್ ಒಬ್ಬ ಗಣ್ಯ ವ್ಯಕ್ತಿ ಅದನ್ನ ಓಪನ್ ಮಾಡೋದಕ್ಕೆ ಮುಂಚೆ ಇಡೀ ಮೀಡಿಯಾನಲ್ಲಿ ಅದನ್ನ ನೋಡಿಬಿಟ್ರೆ ಆ ನ್ಯಾಷನಲ್ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಷ್ಟು ಅವಮಾನ ಅನ್ನೋದಿದೆ. ಅದರಿಂದ ಅದು ಬಾರಿ ಇಟ್ಸ್ ಅನ್ ಅಫೆನ್ಸ್. ಆದ್ರೆ ನಾವು ಅದೇ ಇವಾಗ ತಾವು ಹೇಳಿದಿರಿ, ನಮ್ಗೇನು ಸಂಬಂಧ ಇಲ್ಲ, ಗುತ್ತಿಗೆದಾರ ಅಂತ. ಅವ್ರ ಮೇಲೆ ನಾವು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಇವಾಗ ಮೀಡಿಯಾ ಯಾರು ಅದನ್ನ ಪ್ರಸ್ತಾಪ ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಮ್ಮನ್ನ ವಿಟ್ನೆಸ್ ಮಾಡ್ತೀವಿ. ತಾವು ನಮ್ಗೆ ಸಂಬಂಧ ಇಲ್ಲ ಸಂಬಂಧ ಅಂತ ಏನ್ ಹೇಳ್ತಾರೆ? ಅದೇ ಬ್ರಾಂಡ್ ಸ್ಟ್ಯಾಚ್ಯೂ ಇನ್ಸ್ಟಾಲೇಷನ್ ಬಗ್ಗೆ ನಿನ್ನೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದೇ ಈ ಥರ ಇದೆ, ಅದು 15th ಒಳಗೆ ಮಾಡಬೇಕು, ಆಗಸ್ಟ್ 15th ಒಳಗೆ. ಅದಕ್ಕೆ ಅದರ ಬಗ್ಗೆ ಬೆಳಗ್ಗೆ ಇಲ್ಲಿ ತಮ್ಮ ಹತ್ರ ಮಾಹಿತಿ ತಗೊಳ್ಳೋಣ, ಏನಾಗಿದೆ ಫರ್ದರ್. ಯಾಕಂದ್ರೆ ಅವರು 31st ರಿಟೈರ್ಡ್ ಆಗ್ತಾರೆ. ಅದರಿಂದ ಏನ್ ಕ್ರಮ ಇಲ್ಲಿ ಹೇಳ್ಬಿಟ್ಟು ಹೋಗಿದಾರಲ್ಲ. ಇವರು ಲಾಸ್ಟ್ ಏಪ್ರಿಲ್ ಅಲ್ಲಿ ಬಂದಾಗ ಹೇಳಿಕೆ ಕೊಟ್ಟಿಲ್ಲ. ಅವತ್ತು ಅವರೆಲ್ಲ ಹೇಳಿದ್ದಾರೆ. ಹೌದು, ಹೇಳಿದ ತಕ್ಷಣ ಸ್ವಲ್ಪ 3 months ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಆಲ್ರೆಡಿ ಎಕ್ಸಿಸ್ಟಿಂಗ್ 3 months ಟೈಮ್ ಆಗಿದೆ. ಅವರೆಲ್ಲ ಹಿಂದೆ ಎಲ್ಲ ಟೆಂಡರ್ ಪ್ರೋಸೆಸ್ ಎಲ್ಲ ಮಾಡಿ ನೀವೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಕಾಂಟ್ರಾಕ್ಟರ್ನೆಲ್ಲ ಕರೆಸಿ, ಗುತ್ತಿಗೆದಾರನೆಲ್ಲ ಕರೆಸಿ ಈಗ ಪ್ರಕ್ರಿಯೆ ಎಲ್ಲ ಸಿದ್ಧ ಆಗಿದೆ. ನಮ್ಮ ಮನೆಗೆ ಕೂಡ ಬಂದಿದೆ. 2-3 ದಿವಸದಲ್ಲಿ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ನಂತರ ಅದನ್ನು ಬಟ್ಟೆ ಸುತ್ತಿರ್ತೀವಿ. ಮತ್ತು ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರು ಗಣ್ಯ ವ್ಯಕ್ತಿಗಳ ಮುಖಾಂತರ ಅದನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಆಗುತ್ತೆ. ಈಗ ಎಲ್ಲ ಸಿದ್ಧವಾಗಿದೆ. ಪ್ರಶ್ನೆ, ಇವಾಗ ಅಡ್ಮಿನಿಸ್ಟ್ರೇಷನ್ನು DC, ಹೌದು, ತಾವು ಇಲ್ಲಿ ಇದ್ದೀರಿ. ಇವಾಗ ಎಲೆಕ್ಟೆಡ್ ಕೌನ್ಸಿಲ್ ಬಾಡಿ ಇಲ್ಲ. ಹೌದು. ಮತ್ತು ಇವಾಗ ತಮಗೆಲ್ಲ ಅಫಿಷಿಯಲ್ಸು ಒಂದು ನಮ್ಮ ಮುನ್ಸಿಪಾಲಿಟಿ ಕಂಟ್ರೋಲ್ ಇರ್ತಕ್ಕಂಥ ಅವ್ರು ಮಾಡತಕ್ಕಂಥ ಒಂದು ವಿಚಾರಗಳನ್ನು ಸೀಕ್ರೆಟ್ಸ್, ಆ ಸೀಕ್ರೆಟ್ಸನ್ನು ಸರ್ಕಾರದ ಪ್ರತಿನಿಧಿನೇ ಜನರಿಗೆ ತಿಳಿಸ್ಬೇಕು, ಇಲ್ಲ ಮಾಧ್ಯಮಕ್ಕೆ ತಿಳಿಸ್ಬೇಕು. ಆದರೆ ನ್ಯೂಸಲ್ಲಿ ಬೆಳಗ್ಗೆ 9 ಗಂಟೆಗೆ ಇಡೀ ಸ್ಟ್ಯಾಚ್ಯೂನೇ ಪಬ್ಲಿಷ್ ಮಾಡಿದ್ದಾರೆ. ಅದೇ ಸ್ಟ್ಯಾಚ್ಯೂ ಇಲ್ಲಿ ಇನ್ಸ್ಟಾಲ್ ಮಾಡ್ತೀರಾ? ನ್ಯೂಸ್ ಅಲ್ಲಿ ಒಂದು ಬಂದಿದೆ.
ಸರಿ ಇದೇ ಸ್ಟ್ಯಾಚ್ಯೂವನ್ನ ಅವ್ರು ಈ ಸ್ಟ್ಯಾಚ್ಯೂ ತೋರಿಸ್ತಾರೆ ಓಕೆ ಮತ್ತು ಆ ಸ್ಟ್ಯಾಚ್ಯೂ ಅಲ್ಲಿ ಒಂದು ಗೋಡನ್ ಅಲ್ಲಿ ಇರತಕ್ಕಂಥ ಒಂದು ಸ್ಟ್ಯಾಚ್ಯೂವನ್ನ ತೋರಿಸ್ತಾರೆ. ಇದೇ ಸ್ಟ್ಯಾಚ್ಯೂವನ್ನ ಡೆಪ್ಟಿ ಕಮಿಷನರ್ ರವಿ ಅವರ ಪ್ರಯತ್ನದಿಂದ ಮಾಡಿದ್ದಾರೆ, ಅವರೇ ಕಾರ್ಯಕರ್ತರು ಇದನ್ನೇ ಇನ್ಸ್ಟಾಲ್ ಮಾಡ್ತಾರೆ ಅಂತ ನ್ಯೂಸ್ ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಇವಾಗ ನಮ್ಮ ಪ್ರಶ್ನೆ ಏನಂದ್ರೆ ಅಬ್ಸರ್ವ್ ಮಾಡಿ ಇಲ್ಲ ಇವಾಗ ರೆಡಿ ಆಗಿದೆ KGF ಬಂದಿದೆ. ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ 5 ಪ್ರಕಾರ ಅನ್ಆಥರೈಸ್ಲಿ ಕಮ್ಯುನಿಕೇಟ್ ಮಾಡಬಾರದು. ಇಫ್ ಇಟ್ ಈಸ್ ಕಮ್ಯುನಿಕೇಟ್ ಆದರೆ ದಟ್ ವಿಲ್ ಬಿ ಅನ್ ಅಫೆನ್ಸ್ ಅಂಡ್ ಪೆನಲೈಸ್ ಅಂತ ಸರ್ಕಾರದ ಆಕ್ಟ್ ಇದೆ. ಒಬ್ಬ ಮೀಡಿಯಾ ಪರ್ಸನ್ಗೆ ಯಾರು ಅದನ್ನ ಕೊಟ್ಟಿದ್ದು, DC ಕೊಟ್ರ ತಾವು ಕೊಟ್ರ? ಇವಾಗ ಅವರು ಅದನ್ನ ಮಾಡಿದ್ದಾರೆ. ಯಾಕಂದ್ರೆ ಸೇವ್ KGF ನಾವು ಸೂಪ್ರಿಡೆಂಟ್ ಹತ್ರ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡೋಣ ಅಂತ ಇದ್ದೀನಿ. ನಿಮ್ಮ ಮುನ್ಸಿಪಲ್ ಡೈರೆಕ್ಟರ್ ಕೂಡ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೀನಿ. ಯಾಕಂದ್ರೆ ಈ ತರ ಇನ್ನೂ ಅದನ್ನ ಅನ್ವೇಲಿಂಗೇ ಮಾಡಿಲ್ಲ. ಕಮಿಷನರ್ ಆಗಲಿ ಇಲ್ಲ DC ಆಗಲಿ ಇಲ್ಲ ಎಲೆಕ್ಟೆಡ್ MLA ಆಗಲಿ ಯಾರು ಕೂಡ ಅದನ್ನ ಈ ಸ್ಟ್ಯಾಚ್ಯೂನ ನಾವು ಇಡ್ತೀವಿ ಅಂತ ಯಾರು ಹೇಳಿಲ್ಲ. ನ್ಯೂಸ್ ಅಲ್ಲಿ ಈ ತರ ಇದನ್ನೇ ಇಡ್ತಾರೆ, ನಾವೇ ಎಲ್ಲ ಕಾರಣಕರ್ತರು DC ಅಂತ ಪ್ರಸ್ತಾವ ಮಾಡಿದ್ದಾರೆ. ಒಬ್ಬ ಸರ್ಕಾರ ಮಾಹಿತಿಯನ್ನ ಯಾರು ಕೊಡದೆ ಹೆಂಗೆ ಅವ್ರು ಬಿಡುಗಡೆ ಮಾಡಕ್ಕಾಗುತ್ತೆ ಅಂತ. ಅದೇ ನಿಮ್ಮ ಹತ್ರ ತಾವೇನಾದ್ರೂ ಅವ್ರಿಗೆ ಪರ್ಮಿಷನ್ ಕೊಟ್ರ ಬೋರ್ಡ್ ತೋರಿಸಿದ್ದೀರಾ ಅಂತ? ಇಲ್ಲ, ಒಂದು ಪ್ರಶ್ನೆ ಏನಂದ್ರೆ, ನಗರಸಭೆ ಒಳಗಡೆ ಇರುವ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಯಾರೋ ಒಬ್ಬ ಮೀಡಿಯಾದವನು ಒಳಗಡೆ ಬಂದು ಅದನ್ನ ಫೋಟೋ ತಗೊಂಡು ಇವತ್ತು ಇಡೀ KGF ಜನತೆಗೆ ಇದನ್ನು ನಮ್ಮ ಮುಖಾಂತರನೇ ಆಗಿದ್ದು, ಇದಕ್ಕೆ 5 ವರ್ಷ ನಾನೇ ಕಷ್ಟಪಟ್ಟಿದ್ದು, ಬೇರೆ ಯಾರು ಕಷ್ಟಪಟ್ಟಿಲ್ಲ, ಅದಕ್ಕೆ DCನೇ ಇದಕ್ಕೆ ಮುಖಾಂತರ ಅಂತ ಹೇಳ್ತಾನಂದ್ರೆ ಅಲ್ಲಿ ನೀವು ಯಾವ ರೀತಿ ಅವನ್ನ ಒಳಗಡೆ ಬಿಟ್ಟು ಅದನ್ನ ನೀವು ಸ್ಟ್ಯಾಚ್ಯೂನ ಫೋಟೋ ತಗೊಳ್ತಲ್ಲ ಅನ್ಬೋದು ಕೊಟ್ರಿ? ಅಲ್ಲ ಸರ್, ನಾವು ಕೇಳೋದು ಏನಂದ್ರೆ ಮಾತಾಡಿದಿರಿ ಸರ್, ನಿಮ್ಗೆ ಓರಲ್ಲ ಹೇಳಿದ್ನಲ್ಲ ಸರ್ ಇವಾಗ ಹೇಳ್ತಿದ್ದೀರಾ? ಹೇಳ್ತಾ ಇರೋದು ಇವಾಗ ಒಂದು ನೋಡಿ ಸರ್, ನೀವು ನೋಡಿ ಮಾತಾಡಲ್ಲ. ಇಲ್ಲ ಇದು ನೋಡಿ, ಇದೇ ಸ್ಟ್ಯಾಚ್ಯೂನ ಇದನ್ನೇ ಇಡ್ತೀರಾ? ಇದನ್ನೇ ಇಡ್ತೀರಾ ಅಲ್ಲಿ? ಹೌದೌದು. ಇದು ಯಾರ ಕಸ್ಟಡಿಯಲ್ಲಿ ಇದೆ? ಅಲ್ಲ, ಗುತ್ತಿಗೆದಾರರು ಅವ್ರಿಗೆ ಇಲ್ಲ ಇದರಲ್ಲಿ ಯಾರ ಕಸ್ಟಡಿ? ಕಾಂಟ್ರಾಕ್ಟರ್ ಕಸ್ಟಡಿಯಲ್ಲಿ ಇರುತ್ತೆ. ಇವಾಗ ಕಾಂಟ್ರಾಕ್ಟರ್ ಯಾರ ಕಂಟ್ರೋಲ್ ಅಲ್ಲಿ ಇದ್ದಾರೆ? ಕಾಂಟ್ರಾಕ್ಟರ್ ಅಲ್ಲ, ನಾವು ನಮ್ಮ ಕಂಟ್ರೋಲ್ ಏನಿಲ್ಲ, ವರ್ಕ್ ಆರ್ಡರ್ ಕೊಡ್ತೀವಿ, ಇನ್ಸ್ಟಾಲ್ ಮಾಡಿದಾಗ ಮಾಡ್ತಾರೆ ಅಷ್ಟೇ. ಅವ್ರ ಜವಾಬ್ದಾರಿ, ಅವ್ರು ಕಟ್ಸ್ಕೊಟ್ಟಿದ್ರೆ ಅದು ನನ್ನ ಮಾಹಿತಿ ಇಲ್ಲ. ಅದು ವರ್ಕ್ ಆರ್ಡರ್ ನಾವು ಕೊಟ್ಟಿರ್ತೀವಿ, ಅವ್ರಿಗೆ ಹೋದಾಗ ನೋಡಿ ರೆಕಾರ್ಡ್ ಮಾಡ್ಕೊಂಡ್ರೆ ಮಾಡ್ಕೊಂಡಿರ್ತೀವಿ. ಹಂಗಾದ್ರೆ ನಿಮ್ಗೆ ಇದಕ್ಕೂ ಸಂಬಂಧ ಇಲ್ಲ? ನಮಗೂ ಏನು ಸಂಬಂಧ ಇಲ್ಲ. ಆಯ್ತು, ಅವರು ಹೇಳಿದ್ ರೆಡಿ ಇದೆ, ನಾವು ಇದರ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಅದು ನಿಮ್ಮ ಹೇಳೋದ್ ಕೇಳಿ. ಅವರು ನಿನ್ನೆ ಕೇಳಿದ್ರು ರೆಡಿ ಇದೆ, ಸಿದ್ಧವಾಗಿದೆ ಅಂತ ಹೇಳಿದ್ದೀನಿ. ಅವರು ಕೇಳಿದ್ರು ರೆಡಿ ಇದೆ, ವಿಡಿಯೋ ಮಾಡ್ಕೊಂಡ್ರೆ ನಾನು ಕೇಳಿದ ಇದರ ಮೇಲೆ ಆ ಪ್ರಕಾರ ಲಾ ಅಂಡ್ ಕಾನ್ಸಿಕ್ವೆನ್ಸಸ್. ನಾನೇನ್ ಹೇಳ್ತೀನಿ, ನಾವು ಸೇವ್ KGF ಬಗ್ಗೆ ಮುಂಚೆನೆ ಹೇಳಿದ್ದೀನಿ. ರಾಜಕೀಯವಾಗಿ ನಾವು ಯಾವುದನ್ನು ಪ್ರಸ್ತಾಪ ಮಾಡಲ್ಲ. ನಾವು ಏನು ಮಾಡ್ತೀವಿ, ನಮ್ಮ ಅಧಿಕಾರಿಯಾಗಿ ನಾನು ಏನ್ ಕೆಲಸ ಮಾಡಬೇಕು ಅದನ್ನ ಮಾಡಿದೀನಿ, ರೆಡಿ ಮಾಡಿದಿರಿ. ಇದನ್ನ ಅವ್ರು ಮಾಡಿದಾರಲ್ಲ, ಇದನ್ನ ನಗರಸಭೆಗೂ ಇಲ್ಲ ಡೆಪ್ಟಿ ಕಮಿಷನರ್ಗೂ ನೀವು ಸಂಬಂಧ ಇಲ್ಲ. DC ಅವ್ರಿಗೂ ನಾವು ಕಮ್ಯುನಿಕೇಟ್ ಮಾಡಿ ಹೇಳಿದ್ವಿ. ಆ ವಿಚಾರವಾಗಿ ಅವ್ರು ವೈಯಕ್ತಿಕವಾಗಿ ತೋರಿಸಿರೋದು, ಅದು ಅವರು ನೀವು ಇದು ಗುತ್ತಿಗೆದಾರನ ಅದ್ಬಸ್ನಲ್ಲೇ ಇದೆ. ಗುತ್ತಿಗೆದಾರ ಇಲ್ಲ, ಅವ್ರ ಹೆಸರು ಗುತ್ತಿಗೆದಾರ ನೌಶಾದ್ ಅಂತ. ನೌಶಾದ್ ಅವರೇ. ನೌಶಾದಿಂದ ನೀವಿನ್ನು ಕಸ್ಟಡಿಗೆ ತಗೊಂಡಿಲ್ಲ. ಅವ್ರಿಗೆ ಹೇಳಿದ್ದೇನೆ 2-3 days ಅಲ್ಲಿ ಇದು ಮಾಡ್ತೀವಿ. ನೌಶಾದಿಂದ ನೀವು ಇನ್ನೂ ಕಸ್ಟಡಿಗೆ ತಗೊಂಡಿಲ್ಲ. ಆಯ್ತು, ನಾವು ತಗೊಂಡಿಲ್ಲ. ಆಯ್ತಾಯ್ತು. ಇದು ಒಂದು. ಎರಡನೇದೇನೆಂದ್ರೆ, ನಗರಸಭೆಯ ವಿಚಾರಗಳು ಏನೇ ಅಡ್ಮಿನಿಸ್ಟ್ರೇಷನ್ ಪ್ರಾಸೆಸ್. ಇವಾಗ ಲಾಸ್ಟ್ ಇಯರ್ October 30th ಎಲೆಕ್ಟೆಡ್ ಬಾಡಿ ಕ್ಲೋಸ್. ಸೊ ಇಲ್ಲಿ ಒಳಗಡೆ ತಾವು ಏನು ತೀರ್ಮಾನ ಮಾಡ್ತೀರಿ, ಏನು ಜಾರಿ ಮಾಡ್ತೀರಿ ಅನ್ನೋದನ್ನ ಎಕ್ಸ್ ಆಫೀಸ್ ಬೇರರು ಇಲ್ಲ ಎಕ್ಸ್ ಪ್ರೆಸಿಡೆಂಟ್ ಬಂದು ನಿಂತುಕೊಂಡು ನಾವು ನಾಳೆ ಇದನ್ನೇ ಇಡ್ತೀವಿ ಅದನ್ನೇ ಇಡ್ತೀವಿ ಅಂತ ಹೇಳೋದಕ್ಕೆ ನೀವು ಏನಾದರೂ ಅನುಮತಿ ಕೊಡ್ತಾ ಇದ್ದೀರಾ? ಇವಾಗ ಪಿರಿಯಡ್ ಮುಗಿದೋಗಿದೆ. ಒನ್ಸ್ ಪಿರಿಯಡ್ ಮುಗಿದು ಹೋದ ಮೇಲೆ ಅವರು ಇಲ್ಲಿ ಎಲೆಕ್ಟೆಡ್ ಕಮಿಟಿ ಮೆಂಬರ್ ಅಲ್ಲ, ಅವರು ಪ್ರೆಸಿಡೆಂಟ್ ಆಗಿರ್ಬೋದು ಇಲ್ಲ ಅವರು ಶಾಯಿ ಸಮಿತಿ ಆಗಿರ್ಬೋದು, ಯಾರಾಗಿರ್ಬೋದು. ಆದ್ರೆ ಅಂಥ ವ್ಯಕ್ತಿಗೆ ಇವಾಗ 30/10/2025 ಇವತ್ತುವರೆಗೆ ನಿಮ್ಮ ಕಂಟ್ರೋಲಲ್ಲಿ ಡೆಪ್ಟಿ ಕಮಿಷನರ್ ಕಂಟ್ರೋಲಲ್ಲಿ ಇದೆ. ಈ ನಗರಸಭೆ ಏನ್ ತೀರ್ಮಾನ ಮಾಡಿದ್ರು, ಏನ್ ಜಾರಿ ಮಾಡಬೇಕಾದ್ರೂ ಆ ವಿಚಾರವನ್ನ ಪ್ರಸ್ತಾಪ ಮಾಡಬೇಕಾಗಿರೋರು ಯಾರು?
ನಾವೇ ಮಾಡಬೇಕು. ಆ ವಿಚಾರವನ್ನ ಎಕ್ಸ್ ಸಾಯಿ ಸಮಿತಿ ಚೇರ್ಮನ್ ಹೇಳ್ತಾ ಇದ್ರಲ್ಲ, ಅದಕ್ಕೆ ತಮ್ಮ ಅನುಮತಿ ಇದೆಯಾ? ಡೆಪ್ಟಿ ಕಮಿಷನರ್ ಅನುಮತಿ ಇದೆಯಾ? ಅಂತ ವ್ಯಕ್ತಿ ಮಾಹಿತಿಯನ್ನ ನಗರಸಭೆಯಲ್ಲಿ ಆಗಿರತಕ್ಕಂತ ಮಾಹಿತಿ ಎಲ್ಲ ಆಚೆ ಬಿಡ್ತಾರಲ್ಲ, ಅವ್ರ ಮೇಲೆ ಯಾಕೆ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧ ಆಗ್ತಾ ಇಲ್ಲ? ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಬೆಳಗ್ಗೆ ಸ್ಟೇಟ್ಮೆಂಟ್ ಇದೆ ಇಲ್ಲಿ ಮುನ್ಸಿಪಾಲಿಟಿ ಮುಂದೆ 9:00ವರೆಗೆ ಎಲ್ಲ ನಿಂತ್ಕೊಂಡು ನಾವೇ ಹಿಡ್ತೀವಿ, ಇದೆಲ್ಲ ಹಿಡ್ತೀವಿ, ಶಾರ್ಟ್ಲಿ ಇದೀವಿ, ಪ್ರೋಟೋಕಾಲ್ ಪ್ರಕಾರ ಇಡ್ತೀವಿ ಅಂತೆಲ್ಲ ಅಫಿಷಿಯಲ್ ಸೀಕ್ರೆಟ್ಸ್ ಅನ್ನ ಎಲೆಕ್ಟೆಡ್ ಆಗಿ ಪೀರಿಯಡ್ ಮುಗಿದೋದಂತ ಒಬ್ಬ ವ್ಯಕ್ತಿ ಹೇಳೋದಕ್ಕೆ ನಗರಸಭೆ ಸೀಕ್ರೆಟ್ ಅನ್ನೋದೇನಿಲ್ಲ. ಅವ್ರ ಪೀರಿಯಡ್ ಅಲ್ಲಿ ಟೆಂಡರ್ ಆಗಿರೋದು ಅದು ಆಗಲೇ ಹೇಳ್ಬೋದು. ಅದೆಲ್ಲ ಆಗಿರೋದು ಆಗಲೇ ಹೇಳ್ಬೋದು. ಯಾವತ್ತು ಇರ್ತೀವಿ ಅಂತ ಹೇಳೋದಕ್ಕೆ ಅವ್ರಿಗೆ ಏನು ಕೂಡ ಇದೆ. ಅಧಿಕಾರ ಇಲ್ಲ. ಮಾಹಿತಿ ನಿಮ್ಮ ಹತ್ರ ಕೂಡ ಇದೆ. ಅವರು ಆ ಇಂಟ್ರೆಸ್ಟ್ ಗುತ್ತಿಗೆದಾರ ಮುಖಾಂತರ ಇರ್ಬೋದು. ಅಲ್ಲ ಕಮಿಷನರ್ ಸಾಹೇಬ್ರೆ, ಅದು ಬರೋದು ಏನ್ ಗೊತ್ತಾ? ನಾವೇ ಇದನ್ನ ಉದ್ಘಾಟನೆ ಮಾಡ್ತೀವಿ, ನಾವೇ ಇಂಥದ್ದಿಂದಲ್ಲಿ ಮಾಡ್ತೀವಿ ಅಂತ ಹೇಳೋ ಅವ್ರಿಗೆ ಅಧಿಕಾರ ಇದೆಯಾ? ಇದೆಯಾ ಅಧಿಕಾರ? ಇಲ್ಲ ಅದು ಯಾರು ಅಧಿಕಾರ ಇದೆಯಾ ಅಂತ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆದ್ಮೇಲೆ ಅಧಿಕಾರ ಇದೆಯಾ? ಒಬ್ರು ಬಂದು ಹೇಳೋದಕ್ಕೆ. ಇವಾಗ ನಾನ್ ಬಂದು ಹೇಳಕ್ ಆಗಲ್ಲ, ಇನ್ನೊಬ್ರು ಬಂದು ಹೇಳಕ್ ಆಗಲ್ಲ. ಬಟ್ ತಾವೇ ಹೇಳ್ಬೇಕು, ಇಲ್ಲಾಂದ್ರೆ ಡೆಪ್ಟಿ ಕಮಿಷನರ್ ಹೇಳ್ಬೇಕು. MLA ಎಲ್ಲ ಅಧಿಕಾರ ಇದೆ. ಅವರು ಪ್ರಸ್ತಾಪ ಮಾಡಬಹುದು, ಈ ತರ ನಗರಸಭೆಯಲ್ಲಿ ಎಲ್ಲ ಮಾಡಿದ್ದಾರೆ, ನಾನೇ ಇದೆಲ್ಲ ಮಾಡ್ತೀವಿ ಅಂತ ಹೇಳೋದಕ್ಕೆ ಅಧಿಕಾರ ಇದೆ. ಅವ್ರನ್ನ ಬಿಟ್ಟು ಬೇರೆಯವ್ರು ಬಂದು ಹೇಳ್ತಾ ಇದಾರಲ್ಲ, ಅವ್ರಂತವ್ರಿಗೆ ವ್ಯಕ್ತಿಗಳಿಗೆ ಅಧಿಕಾರ ಇದೆಯಾ ಅಂತ ಇಲ್ಲ. ಅದರಿಂದ ಈ ತರ ಎಲ್ಲ ವಿಚಾರಗಳು ಬರ್ತಾ ಇದೆ. ಇನ್ನು ಮುಂದೆ ಯಾವುದೂ ಕೂಡ ಆ ತರ ಆಗದಾಗೆ ತಾವು ಸ್ವಲ್ಪ ನೋಡ್ಕೋಬೇಕು. ನಮ್ದು ಬೇರೆ ಏನು ಇಂಟ್ರೆಸ್ಟ್ ಇಲ್ಲ ಸರ್, ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ, ಏನ್ ಇಂಟ್ರೆಸ್ಟ್ ಇಲ್ಲ. ಎಲ್ಲಾ ವಿಚಾರದಲ್ಲಿ ನಮ್ಮ ಸ್ಟ್ಯಾಚ್ಯೂ ಬರಬೇಕು, ಅಷ್ಟೇ ಸ್ಥಾಪನೆ ಮಾಡಬೇಕು. ನಮ್ಮ ಬಾಯಿಂದ ಆ ಸ್ಟ್ಯಾಚ್ಯೂ ರೆಡಿ ಆಗಿದೆಯಾ ಅಂತ ನಮ್ದು ಬೇಡಿಕೆ ಏನಂದ್ರೆ August 15 ಒಳಗಡೆ ಅದು ಮಾಡಿದ್ರೆ. ಇಲ್ಲ, ಅದು ಕೋರ್ಟ್ ಒಂದಿದೆ, ನಮ್ಮ ಕೋರ್ಟ್ ಪಕ್ಕದಲ್ಲಿ ಇದೆಯಲ್ಲ, ಅವತ್ತೇ ನಾನು ಒಂದ್ಸಾರಿ ಹೇಳಿದೆ, ನಾವು ಸ್ವಲ್ಪ ಅದನ್ನ ಗಾರ್ಡನ್ ಮಾಡಿ ಅಂತ. ಆ ಕೇಸ್ ಯಾವ ಲೆವೆಲ್ ಇದೆ? ಯಾಕಂದ್ರೆ ಪಾರ್ಕ್ ಇದಿಲ್ಲ, ಬಿಲ್ಡಿಂಗ್ ಮಾತ್ರ ಕೇಸ್ ಅಲ್ಲಿ ಅಷ್ಟೇ ಸರ್, ಅಷ್ಟೇ ಇದೆ, ಬೇರೆ ಏನಿಲ್ಲ. ಅದರಿಂದ ಅದನ್ನ ಸ್ವಲ್ಪ ಗಾರ್ಡನ್ ತರ ಮಾಡ್ಬೇಕಂತ ಏನದು. ನೆಕ್ಸ್ಟ್ ಬಂದ ಆ ಕೇಸ್ ಇದೆಯಲ್ಲ, ಈ ಎಲೆಕ್ಷನ್ ಟು ಎಲೆಕ್ಷನ್ ಬರ್ತಾ ಇದೆ. ಅದು ನಮ್ದೇನಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಸ್ವಲ್ಪ ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡಿ ಅಟ್ಲೀಸ್ಟ್ ಇಲ್ಲ, ಇವಾಗ ನಾವು ಕೂಡ ಬೇಕಾದ್ರೆ ನಾವು ಇಂಪ್ಲೀಡ್ ಆಗ್ತೀವಿ ಅದ್ರೆ ಸೇವ್ KGF ಇನ್ ದ ಇಂಟ್ರೆಸ್ಟ್ ಆಫ್ ದಿ KGF. ನಾವು ಇಂಪ್ಲೀಡ್ ಆಗಿ ನಾನೇ ಕೂಡ ಅದರಲ್ಲಿ ಪಾರ್ಟಿ ಆಗಿ ಬರ್ತೀನಿ. ಯಾಕಂದ್ರೆ ಐ ವಿಲ್ ಗಿವ್ ಎ ಸಜೆಷನ್. ಸಪೋಸ್ ಪಾರ್ಕ್ ರೂಲ್ಸ್ ಪ್ರಕಾರ ಕೋರ್ಟ್ ಪಕ್ಕದಲ್ಲಿ ದೊಡ್ಡ ಮಂಟಪ ಮಾಡಕ್ಕಾಗಲ್ಲ, ಸೌಂಡ್ ಸಿಸ್ಟಮ್ ಇಡಕ್ಕಾಗಲ್ಲ, ಈ ತರ ಎಲ್ಲ ಬಂದ್ರೆ ರೂಲ್ಸ್ ವೈಲೇಟ್ ಆಗುತ್ತೆ ಅಂದಾಗ ಆಲ್ಟರ್ನೇಟ್, ಯಾಕಂದ್ರೆ ಕಟ್ಟಿರ್ತಕ್ಕಂಥ ಕಟ್ಟಡವನ್ನ ಕಡವು ಮಾಡೋದು ಬೇಡ, ಆಲ್ಟರ್ನೇಟ್ ಆಗಿ ಅದನ್ನ ಏನಾದ್ರೂ ಮಾಡಬಹುದು ಅಂತ ಇದ್ರೆ ಆ ಕೇಸನ್ನ ಸ್ವಲ್ಪ ಸ್ಪೀಡ್ ಅಪ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಮನವಿ ಇದೆ. ಈ ನಂದು ಬೇಡಿಕೆ ಏನಂದ್ರೆ, ಏನ್ ಅಫಿಷಿಯಲ್ಸ್ ನೀವು ಏನ್ ತೀರ್ಮಾನ ಮಾಡ್ತೀರಾ ಅದನ್ನ ತಾವೇ ಇಲ್ಲ ಡೆಪ್ಟಿ ಕಮಿಷನರ್ ಇಲ್ಲ MLA ಪ್ರಸ್ತಾಪ ಮಾಡಿದ್ರೆ ನಮ್ಮ ಯಾರಿಗೂ ಏನು ತೊಂದರೆ ಇಲ್ಲ. ಬಟ್ ಬೇರೆಯವ್ರು ಬಂದು ನಿಂತ್ಕೊಂಡು ಎಲ್ಲ ಹೇಳ್ತಾರಲ್ಲ, ಹಂಗಾದ್ರೆ ಎಲೆಕ್ಟೆಡ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಅರ್ಥ ಆಗಲ್ಲ. ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಅವ್ರಿಗೆ 70 ಕಾನೂನು ನೀವು ಮಾಡ್ಕೊಂಡು ನಾವೇ ರೈಟಿಂಗ್ ಅಲ್ಲಿ ಒಂದು ಕೊಡ್ತೀವಿ. ಏನೇ ಇದ್ರೂ ಕೂಡ ಅಡ್ಮಿನಿಸ್ಟ್ರೇಟರ್ ಮುಖಾಂತರನೇ ನಗರಸಭೆ ವಿಚಾರಗಳು ಆಚೆ ಬರಬೇಕು. ಬೇರೆ ವ್ಯಕ್ತಿಗೆ ತಾವು ಅವಕಾಶ ಮಾಡಿ ಕೊಡಬೇಕು ಬಾರದು. ಆತರ ಏನಾದ್ರು ಆದ್ರೆ ತಾವು ಕಾನೂನು ಕ್ರಮ ತಗೋಬೇಕಂತ ತಮಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅದರ ಪ್ರಕಾರ ತಾವು ಇದು ಮಾಡಿ. ಈ ವಿಚಾರವಾಗಿ ಕಾಂಟ್ರಾಕ್ಟ್ರಿ ಈ ತರ, ಯಾಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಈಸ್ ಎ ನ್ಯಾಷನಲ್ ಐಕಾನ್ ಅಂತ ವ್ಯಕ್ತಿ, ಸಂವಿಧಾನದ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಒಬ್ಬ ಸ್ಟ್ಯಾಚ್ಯೂವನ್ನ ಓಪನ್ ಮಾಡೋದಕ್ಕೆ ಮುಂಚೆ ಅದನ್ನೆಲ್ಲ ಸುತ್ತಿ ಬಟ್ಟೆ ಸುತ್ತಿ ಇರ್ತೀವಿ. ಒಬ್ಬ ಗಣ್ಯ ವ್ಯಕ್ತಿ ಅದನ್ನ ಓಪನ್ ಮಾಡೋದಕ್ಕೆ ಮುಂಚೆ ಇಡೀ ಮೀಡಿಯಾನಲ್ಲಿ ಅದನ್ನ ನೋಡಿಬಿಟ್ರೆ ಆ ನ್ಯಾಷನಲ್ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಷ್ಟು ಅವಮಾನ ಅನ್ನೋದಿದೆ. ಅದರಿಂದ ಅದು ಬಾರಿ ಇಟ್ಸ್ ಅನ್ ಅಫೆನ್ಸ್. ಆದ್ರೆ ನಾವು ಅದೇ ಇವಾಗ ತಾವು ಹೇಳಿದಿರಿ, ನಮ್ಗೇನು ಸಂಬಂಧ ಇಲ್ಲ ಗುತ್ತಿಗೆದಾರ ಅಂತ, ಅವ್ರ ಮೇಲೆ ನಾವು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀವಿ. ನಾವು ಇಷ್ಟು ದೂರ ಬರಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನೀವು ನನ್ನ ಹೇಳಿದ್ರೆ ನನಗೆ ಬಂದಿದೆ ಅಂತ ಹೇಳಿದ್ರು. ಆದರೆ ಇನ್ನೂ ಗುತ್ತಿಗೆದಾರನ ವಶದಲ್ಲಿ ಇದೆ ಅಂತಲೂ ನೀವು ಪ್ರಸ್ತಾಪನೆ ಮಾಡಿದ್ದೀರಿ. ಆಯ್ತು, ಅದು ಅಲ್ಲಿ ನಿಲ್ಲಿಸೋಣ. ಈಗ ಎರಡನೇದಾಗಿ ಒಬ್ಬ ಚುನಾಯಿತ ಪ್ರತಿನಿಧಿ ಅವನ ಅವಧಿ ಮುಗಿದೋದ್ಮೇಲೆ ತಿರ್ಗಾ ಬಂದು ಅವನು ಹೊರಗಡೆ ಬಂದು ಈ ಥರ ನಾವೇ ಮಾಡೋದು, ನಾವೇ ಇಡೋದು, ನಾವೇ ದಿನ ಗೊತ್ತುವಳಿ ಮಾಡೋದು ಎಷ್ಟು ಮಾತ್ರ ನ್ಯಾಯ? ಇದ್ರ ಮೇಲೆ ಯಾಕೆ ಕಂಪ್ಲೀಟ್ ಮಾಡ್ತಾ ಇಲ್ಲ? ಇವಾಗ ನೀವು ಮಾತಾಡಿರೋದಲ್ಲ, ಮೊಬೈಲ್ ನಲ್ಲಿ ಇದೆ, ಕಳ್ಸ್ಕೊಡ್ತೀವಿ ಆಯ್ತಾ?
ಅದು ಒಂದಿರ್ಲಿ. ಇನ್ನೊಂದೇನು ಗೊತ್ತಾ, ಹುಲ್ಲು ಮಾರ್ಕೆಟ್ ಕತೆ ಬಂದು ಇವತ್ತಿನ ವರ್ಷದಲ್ಲಿ ದೊಡ್ಡ ಪ್ರಸ್ತಾವನೆ ನಡೀತಾ ಇದೆ. ಇದನ್ನ ಒಬ್ಬ ಇಲ್ಲಿದ್ದವನು ಸ್ಥಾಯಿ ಸಮಿತಿ ಇರ್ಬೋದು, ಅವನ ಅಧ್ಯಕ್ಷ ಆಗಿರ್ಬೋದು, ಯಾರಾದ್ರೂ ಇರ್ಲಿ, ಅದನ್ನ ಸಪರೇಟ್ ಆಗಿ ಕೂತ್ಕೊಂಡು ಇದನ್ನ ಸರಿ ಮಾಡ್ಕೊಡ್ತೀವಿ ನಾವು, ಇದನ್ನ ತಿರ್ಗಾ ನಿಮ್ಗೆ ಮಾಡ್ಕೊಡ್ತೀವಿ ಅಂದಾಗ ಅಲ್ಲಿ ಕಾನೂನು ಉಲ್ಲಂಘನೆ ಆಗಲ್ವಾ? ಇಲ್ಲ ಅದೆಲ್ಲ ರೆಕಾರ್ಡ್ ಕೊಡ್ತೀವಿ. ನೀವು ರೈಟಿಂಗ್ ಅಲ್ಲಿ ಕೊಟ್ರೆ ಖಂಡಿತ ಅದು ಮೀಡಿಯಾದಲ್ಲಿ ಮಾತಾಡೋದು ಕೊಡ್ತೀವಿ, ರೈಟಿಂಗ್ ಅಲ್ಲಿ ಕೊಡ್ತೀವಿ. ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ವಿ ಅಂದ್ರೆ ಏನೋ ಒಂದು ಎಲ್ಲ ಒಂದು ಕಡೆ ಶಾಸಕರ ಒಂದು ಇದರಲ್ಲಿ ಒಳ್ಳೇದ್ ಮಾಡ್ತಾರೆ ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಕೂತಿದೀವಿ ನಾವು. ಇವತ್ತು ಸುಮಾರು 160 ಕುಟುಂಬ ಬಿದ್ದಿದೆ, ಅದನ್ನ ಇವತ್ತರ ನಾಳೆ ಮಾಡ್ಕೊಡ್ತಾರ ಅನ್ನೋ ಒಂದು ಉದ್ದೇಶಕ್ಕೆ ಸುಮ್ಮನೆ ಕೂತಿದೀವಿ. ಇಲ್ಲ ಅಂದ್ರೆ ಒಂದು ಕೇಸ್ ಫೈಲ್ ಮಾಡಿದ್ರೆ 35 ಜನ ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ಇವತ್ತು ನಾನು ಯಾಕೆ ಇದನ್ನ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಲ್ಲಿ. ಆದ್ರೆ ಬೇಡ ಅಂತ ಸುಮ್ಮನೆ ಕೂತಿದ್ವಿ. ಆದ್ರಿಂದ ಆ ಥರ ದ್ವಂದ್ವ ಹೇಳಿಕೆ ಕೊಡೋದು ಬೇಡ. ಸ್ಟ್ಯಾಚು ಈಗೆಲ್ಲ ಸಿದ್ಧವಾಗಿದೆ. ಈಗ ಗುತ್ತಿಗೆದಾರಿಗೆಲ್ಲ ಆಮೇಲೆ ನಾವು ವರ್ಕ್ ಆರ್ಡರ್ ಕೊಟ್ಟು ಅದನ್ನ ರಿವೈಸ್ ಮಾಡಿ ರೆಡಿ ಮಾಡ್ಕೊಡೋಕೆ ಅವ್ರಿಗೆ ಇದು ಮಾಡಿದ್ವಿ. ಅದ್ರ ಪ್ರಕಾರ ಈಗ ಸಿದ್ಧ ಮಾಡಿಟ್ಟಿದ್ದಾರೆ. ಈಗ ಈ ಹಾಲಿರುವಂಥ ಪ್ರತಿಮೆಯನ್ನು ತೆರವುಗೊಳಿಸಿ ಬಟ್ಟೆ ಸೋಪಿಗೆ ಇಡ್ತೀವಿ. ಆಮೇಲೆ ಗಣ್ಯ ವ್ಯಕ್ತಿಗಳಿಂದ ಅವರು ನಮ್ಮ ಶಾಸಕರು ಇರ್ತಾರೆ, ನಮ್ಮ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಅವ್ರದ್ದು ಒಂದು ಡೇಟ್ ತೊಗೊಂಡು ಒಂದು ಅದ್ದೂರಿಯಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಮಾಡ್ತೀವಿ. ಆಗಸ್ಟ್ 15 ಒಳಗೆ ಜ್ಯೋತಿ ಬಾಸ್ ಒಂದು ಇಷ್ಟ ಇದೆ. ನಗರಸಭೆಯಲ್ಲಿ ಹೋರಾಟ ಮಾಡಿ ಕೇಸ್ ಆಗಿ ಜೈಲೆಲ್ಲ ನೋಡಿದೀನಿ. ಅದನ್ನ 15 ಒಳಗೆ ಮಾಡಬೇಕು. ಇಲ್ಲ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಸೇವ್ ಕಮಿಟಿ ಬಾಬಾ ಸಾಹೇಬ್ ಅದೇ 15th ಸ್ಟ್ಯಾಚು ಆದ್ರೆ ನಾವು ಮಾಲಾರ್ಪಣೆ ಮಾಡೋದು ಕೂಡ ಇಲ್ಲೇ ಮಾಡಿ ನಿಮಗೆಲ್ಲ ಹಾನರು ಮಾಡ್ತೀವಿ. ಥ್ಯಾಂಕ್ ಯು ಸರ್ ಬರಲಾ?